ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಯೋಗೇಶ್ ಗೌಡ. ಸೊ ಇವತ್ತು ನಾವು ಐಸ್ ಕ್ರೀಮ್ ಪ್ಲಮ್ ಕೇಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ನಾವು ಪ್ಲಮ್ ಕೇಕ್ಸ್ನ ತಿಂದಿದ್ದೀರಿ ಅಲ್ವಾ. ಸೊ ಇದೊಂಥರ ಐಸ್ ಕ್ರೀಮ್ ಪ್ಲಮ್ ಕೇಕ್ ಅಂತ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದಾರೆ ಆಗ್ಮೋರ್ ಐಸ್ ಕ್ರೀಮ್ಸ್ ಇಂದ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ಹೆಂಗಿದೆ ಟೇಸ್ಟ್, ಏನು ಪ್ರೈಸ್ ಅಂತ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಅನ್ಬಾಕ್ಸ್ ಮಾಡೋಣ. ಸೊ ಇದು ಪ್ರೈಸ್ ಬಂದು ₹350. ಸೊ ನಿಮ್ಗೆ ಇದು ಆಗ್ಮೋರ್ ಐಸ್ ಕ್ರೀಮ್ಸ್ ಕಂಪ್ನಿಯಿಂದ ಲಾಂಚ್ ಆಗಿರೋದು, ಆಗ್ಮೋರ್ ಐಸ್ ಕ್ರೀಮ್ಸ್ ಕಂಪ್ನಿ. ಸೊ ಇದರಲ್ಲಿ ಬೇರೆ ಬೇರೆ ಕೇಕ್ಸ್ ಇದೆ, ಬಟ್ ಇವರು ಡಿಫ್ರೆಂಟ್ ಆಗಿ ಪ್ಲಮ್ ಕೇಕ್ ಐಸ್ ಕ್ರೀಮ್ ಕೇಕ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಂದ್ರೆ ನಿಮಗೆ ಲಿಮಿಟೆಡ್ ಸ್ಟಾಕ್ ಸಿಗುತ್ತೆ. ಇದು ಆಕ್ಚುಲಿ ಕ್ರಿಸ್ಮಸ್ ಟೈಮಲ್ಲೇ ಅನ್ಬಾಕ್ಸ್ ಮಾಡಬೇಕಾಗಿತ್ತು, ಬಟ್ ಸ್ಟಾಕ್ ಅವೈಲಬಿಲಿಟಿ ಇಲ್ದಿರಿದ. ಸೊ ಇವಾಗ ಸ್ಟಾಕ್ ಸಿಕ್ಕಿದೆ. ಸೊ ಐಮ್ ಜಸ್ಟ್ ಅನ್ಬಾಕ್ಸಿಂಗ್. ಸೊ ಬಿಫೋರ್ ಅನ್ಬಾಕ್ಸಿಂಗ್ ಏನಂದ್ರೆ, ಇದು ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟೋ ಸಿಗುತ್ತೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಅನ್ಬಾಕ್ಸ್ ಮಾಡಿ ಹೆಂಗಿದೆ ಪ್ಲಮ್ ಕೇಕ್ ಅಂತ ನೋಡೋಣ, ಆಗ್ಮೋರ್ ಐಸ್ ಕ್ರೀಮ್ಸ್ ಅಂತ. ಸೊ ಲೆಟ್ಸ್ ಕಟ್ ದ ಕೇಕ್. ಹ್ಯಾಪಿ ಬರ್ಡೇ ಟು ಅಂತ ಅನ್ಕೊಂಬಿಡಿ, ಎಲ್ಲ ಜಸ್ಟ್ ಫಾರ್ ಕೇಕ್ ಕಟ್ಟಿಂಗ್ ಹೇಳ್ತಿರೋದು. ಸೊ ಪ್ಯಾಕಿಂಗ್ ಪ್ರೀಮಿಯಮ್ ಆಗಿದೆ, ಚೆನ್ನಾಗಿದೆ ಪ್ಯಾಕಿಂಗ್. ಸೊ ಪ್ರೈಸ್ ಬಂದು ₹350. ಸೊ 500 ml ಇದೆ ಅಂತ ಹೇಳ್ತಾರೆ, ನೋಡೋಣ ಎಲ್ಲಿದೆ ಅನ್ಬಾಕ್ಸಿಂಗ್. ಸೊ ಐಮ್ ಅನ್ಬಾಕ್ಸಿಂಗ್ ಫ್ರೆಂಡ್ಸ್. ನೋಡಿ, ಇಟ್ಸ್ ಲೈಕ್ ರಿಯಲ್ ಪ್ಲಮ್ ಕೇಕ್. ಸೊ ಇಸ್ ಐಸ್ ಕ್ರೀಮ್ ಪ್ಲಮ್ ಕೇಕ್. ಸೊ ಹೆಂಗಿದೆ ಅಂತ ನೋಡೋಣ. ಸೊ ಆ್ಯಕ್ಚುಲಿ ಇವರು 15 minutes ಆದಮೇಲೆ ತಿನ್ನಿ ಅಂತ ಹೇಳಿದರೆ ಬೆಟರ್ ಟೇಸ್ಟ್ಗೆ, ಬಟ್ ನಾವು 15 minutes ಆದಮೇಲೆ ತಿನ್ನಲ್ಲ. ಲೆಟ್ಸ್ ಅನ್ಬಾಕ್ಸ್. ಅನ್ಬಾಕ್ಸ್ ಆಗ್ತಾರ? ಓಕೆ ಫೈನ್, ಇಟ್ಸ್ ಗೆಟಿಂಗ್ ಅನ್ಬಾಕ್ಸ್ಡ್. ಸೊ ನಿಮಗೆ ಬಾಕ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ ಫುಲ್ ಅನ್ಬಾಕ್ಸ್ ಆಗಲಿ. ಗೋಡಂಬಿ ಎಲ್ಲ ಐತೆ ಇದರಲ್ಲಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದಾರೆ. ನೈಸ್ ಕಂಪ್ನಿ, ಚೆನ್ನಾಗಿ ಮಾಡಿದ್ದೀರಾ. ಸೊ ಫುಲ್ ಬಾಕ್ಸ್ ಅನ್ಬಾಕ್ಸ್ ಮಾಡ್ಬಿಡ್ತೀನಿ. ಸೊ ನಿಮಗೆ ಕೇಕ್ ಹೆಂಗಿದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ ಹಿಂಗಿದೆ. ಸೊ ರಿಯಲ್ ಪ್ಲಮ್ ಕೇಕ್ ಥರನೇ ಇದೆ ಲೈಟಾಗೆ. ಸೊ ನೋಡಿ, ಪಾವಲ್ಲ, ಇಟ್ಸ್ ಲೈಕ್ ಕೇಕ್, ಐಸ್ ಕ್ರೀಮ್ ಕೇಕ್. ಸೊ ಇದನ್ನು 15 minutes ಮೇಲೆ ತಿನ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಅಂತ ಹೇಳ್ತೀನಿ. ಸೊ ಪರವಾಗಿಲ್ಲ, ಅವರು ಗೋಡಂಬಿ ಎಲ್ಲ ಹಾಕಿದ್ದಾರೆ. ಒಂದೇ ಒಂದು ತಿನ್ಬೇಡ. ಸೊ ಪೇಪರ್ ಸೈಡ್ಗೆ ಹಾಕೋಣ, ಒಂದು ನಿಮಿಷ. ಬಾಕ್ಸಲ್ಲಿ 15 minutes ಆದಮೇಲೆ ತಿನ್ನಿ, ಬೆಟರ್ ಟೇಸ್ಟ್ಗೆ ಅಂದರು. ಸೊ 15 minutes ಆಗಿದೆ. ಸೊ ಬನ್ನಿ. ಆದರೆ ನೋಡ್ರಿ, ಬಾದಾಮಿ, ದ್ರಾಕ್ಷಿ ಹಾಕಿಲ್ಲ, ಗೋಡಂಬಿ ಹಾಕೋರೆ ಬಾಕ್ಸಲ್ಲಿತ್ತು, ಗೋಡಂಬಿ. ಸೊ ಬನ್ನಿ, ಹ್ಯಾಪಿ ಬರ್ಡೇ ಮೇಡಮ್ ನನಗೋಸ್ಕರ. ಸೊ ಕ್ರಿಸ್ಮಸ್ ದಿನ ಕಟ್ ಮಾಡಿಲ್ಲ, ಇವಾಗ ಕಟ್ ಮಾಡೋಣ ಬನ್ನಿ. ಕಟ್ ಮಾಡೋಕ್ಕೆ ಯಾರನ್ನಿದ್ದೆ ಚೆನ್ನಾಗಿರ್ತಾಯಿತ್ತು ಅನ್ಸುತ್ತೆ, ಬಟ್ ನಾವೇ ಕಟ್ ಮಾಡಬೇಕೇನು ಮಾಡೋದು. ವಾಟ್ ಇಸ್ ದಿಸ್? ಗುರು ಏನು ಹಾಕಿದ್ದಾರೆ? ಗೋಡಂಬಿ ಗುರು ಇದು. ಬಾಬುತ್ತೀನಿ ನೋಡು, ಹಿಂಗೆ ತಿಂತಾಯಿದ್ದಾರೆ. ಇಟ್ಸ್ ರಿಯಲಿ ಕಟ್ಟಿಂಗ್ ಲೈಕ್ ನಿಜವಾಗ್ಲೂ ರಿಯಲ್ ಕೇಕ್ ಥರ ಕಟ್ ಆಗ್ತಾಯಿದೆ ನಿಜವಾಗ್ಲೂ. ನೋಡ್ರಿ, ಅದ್ರ ಗಟ್ಟಿ ಗುರು ಕೇಕು. ವಾ, 15 minutes ಆಗಿಲ್ಲ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಆಗಿದೆ, ಬಟ್ ಅವ್ರ ಪ್ರಕಾರ 15 minutes ಆಗಿಲ್ಲ. ಅಯ್ಯೋ, ಕಟ್ಟೆ ಆಗ್ತಾರ. ಗುರು, ಸ್ಮಾಲ್ ಪೀಸ್ ತಿನ್ನಲ್ಲ ಅಷ್ಟೇ. ಯಾ ಕಟು. ವೆರಿ ಹಾರ್ಡ್ ಡೂಡ್. ಕೇಕ್ ಇಸ್ ವೆರಿ ಹಾರ್ಡ್ ಟು ಕಟ್. ಸೊ ಐ ಥಿಂಕ್ 20 minutes ಮೇಲೇ ಬೇಕು ನಾರ್ಮಲ್ ಕೇಕ್ ಆಗೋಕ್ಕೆ. ಕಟ್ಟಿಂಗ್ ನೋಡೋಣ, ಕಟ್ಟಾಯ್ತಾ? ಕಟ್ಟಾಯಿತು. ವಾವ್, 3 layers ಕೇಕ್ ಇದೆ ಇದರಲ್ಲಿ. ನೋಡಿ ಕೆಳಗಡೆ ಏನು ಮಾಡಿದ್ದಾರೆ, ಪ್ಲಮ್ ಕೇಕು, ಅದ್ರ ಕಡೆ ಐಸ್ ಕ್ರೀಮ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ. ಆಮೇಲೆ ಸುತ್ತು ನೋಡಿ, ಇಟ್ಸ್ ಲೈಕ್ ವಿ ಹ್ಯಾವ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟಿದ್ದಾರೆ.
ಮೇಲೆ ಸ್ವಲ್ಪ ಚೆರೀಸ್ ಹಾಕ್ಬಿಟ್ಟಿದೆ, ಚಿಕ್ಕ ಚಿಕ್ಕ ಚೆರೀಸ್ ಹಾಕ್ತಿಲ್ಲ, ನಾವು ಚಿಕ್ಕ ವಯಸ್ಸಿಂದ ರೆಡ್ ಕಲರ್. ಇವಾಗೂ ತಿಂತೀರಿ, ಬಟ್ ಯೂಶ್ವಲಿ ಬೇಗ ಜಾಸ್ತಿ ಹಾಕಲ್ಲ ಕೇಕ್ಗಳಲ್ಲೆಲ್ಲ, ಮೇಲೆ ಒಂದೊಂದು ಪೀಸ್ ಇರ್ತಾರೆ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇಟ್ಸ್ ಲೈಕ್ ಮೇಲೆ ಪ್ಲಮ್ ಕೇಕು, ಎರಡು ಸೆಂಟ್ರಲ್ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್ ಕಡೆ ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ ನೋಡೋಣ. ನೈಸ್ ಬ್ರೋ, ಇಂಥ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್, ಐಸ್ ಕ್ರೀಮ್, ಪ್ಲಮ್ ಕೇಕ್. ಓಕೆ, 5/4.5 4 ಕೊಡ್ಬೋದು. 4.5 ಕೊಡೋಲ್ಲ, 4 ಕೊಡ್ಬೋದು. ಸೊ ನೀವೆಲ್ಲ ಯಾರಾದರೂ ಆರ್ಡರ್ ಮಾಡಿ ತಿನ್ನಬೇಕು ಅನ್ನೋರೆ, ಇಫ್ ಯು ವಾಂಟ್ ಆರ್ಡರ್ ಫ್ರಮ್ ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ, ಡೆಲಿವರಿ ಆ್ಯಪ್ಸ್ ಆರ್ ಇನ್ಸ್ಟಾಮಾರ್ಟ್ ಆರ್ ಬ್ಲಿಂಕಿಟ್. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋವರೆಗೂ. ಸಾರಿ ನಿಮಗೂ ಕೊಟ್ಟಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಬೇರೆ ಕೇಕ್ಸ್ ಮಾಡಿದಾಗ. ನೆಕ್ಸ್ಟ್ ವೀಡಿಯೋವರೆಗೂ ಸಿಗೋಣ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಜಾಸ್ತಿ ಕೋಲ್ಡ್ ಇದೆ ಅವರು, ಪಕ್ಕ ಜ್ವರ ಬರುತ್ತೆ ನಮಗೆ. Bye friends. Bye.